ನಮಸ್ಕಾರ ವೀಕ್ಷಕರೇ, ಗುಡ್ ಮಾರ್ನಿಂಗ್, ಶುಭೋದಯ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿರ್ತೀನಿ. ಇನ್ನೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಈ ವ್ಲಾಗ್ ಮಾಡೋ ವಿಶೇಷ ಏನಂದ್ರೆ, ನಾನಿವತ್ತು ಅಸ್ಸಾಂ ರಾಜ್ಯದ ಗುವಾಹಟಿಯಲ್ಲಿದ್ದೀನಿ. ಗುವಾಹಟಿ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ. ಇಲ್ಲಿ ಒಂದು ಹಾಸ್ಟೆಲ್ ಅಥವಾ ಡಾರ್ಮೆಟರಿ ಸರ್ಚ್ ಮಾಡಿದೆ, ಚೆನ್ನಾಗಿದೆ, ನನಗೆ ಸಿಕ್ತು. ಸೊ ನಿಮ್ಗೆ ಯಾರಾದರೂ ಗುವಾಹಟಿ ಅಥವಾ ಕಾಮಾಖ್ಯ ಬಂದರೆ ಸೋಲೋ ಅಥವಾ ಫ್ರೆಂಡ್ಸ್ ಗ್ರೂಪಲ್ಲಿ ಬಂದರೆ ನಿಮ್ಗೆ ಹೆಲ್ಪ್ ಆಗೋದು ಅಂತ ಉದ್ದೇಶದಿಂದ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಗುವಾಹಟಿ ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದರೆ ರೈಟ್ ಸೈಡಲ್ಲಿ 200 ಇಂದ 300 ಮೀಟರ್ ನಡ್ಕೊಂಡು ಬಂದರೆ ಲೆಫ್ಟ್ ಸೈಡಲ್ಲಿ ನಿಮಗೆ ಈ ಹಾಸ್ಟೆಲ್ ಕಾಣಿಸುತ್ತೆ, ಟ್ರಾವೆಲರ್ಸ್ ಹಾಸ್ಟೆಲ್ ಅಂತ. ಅಪೋಸಿಟ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಅಥವಾ ಅಸ್ಸಾಂ ಆಯಿಲ್ ಪೆಟ್ರೋಲ್ ಪಂಪ್. ಇದು ಚೆನ್ನಾಗಿದೆ ವೀಕ್ಷಕರೇ. ನಾನು ಸ್ಟೇ ಮಾಡ್ತಾ ಇದ್ದೀನಿ, ಒಂದು ನೈಟ್ ಸ್ಟೇ ಮಾಡಿದ್ದೀನಿ. ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ಥರ ಪೇಡ್ ಪ್ರಮೋಷನ್ ಇಲ್ಲ. ಸೊ ನನಗೆ ಚೆನ್ನಾಗಿ ಅನಿಸ್ತು, ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ರೂಮ್ ಟೂರ್ ಮಾಡ್ತಾ ಎಲ್ಲ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೋತೀನಿ. ಗುವಾಹಟಿ ರೈಲ್ವೆ ಸ್ಟೇಷನಿಂದ 200 ಇಂದ 300 ಮೀಟರ್ ದೂರದಲ್ಲಿ ಈ ಹಾಸ್ಟೆಲ್ ಇದೆ. ಸೊ ನೀವೇನಾದರೂ ಕಾಮಾಖ್ಯ ಟೆಂಪಲ್ಗೆ ಹೋಗ್ಬೇಕಂದ್ರೆ ಈ ಹಾಸ್ಟೆಲ್ ಎದುರುಗಡೆನೇ ಬಸ್ ಸ್ಟಾಪ್ ಕೂಡ ಇದೆ. ನೋಡ್ಬೋದು ನೀವು, ಟ್ರಾವೆಲರ್ಸ್ ಹಾಸ್ಟೆಲ್ ಅಂತ. ಅಲ್ಲಿಂದ ರೈಟ್ ಸೈಡ್ ಅಂದರೆ ರೈಲ್ವೆ ಸ್ಟೇಷನಿಂದ ರೈಟ್ ಸೈಡ್ ಬಂದರೆ ಒಂದು 200 ಇಂದ 300 ಮೀಟರ್ ಇದೆ. ಇಲ್ಲಿ ಅಂಡರ್ಗ್ರೌಂಡಿಂದ ಹೋಗಬೇಕು. ನೀವು ಹೊರಗಡೆ ಬಂದರೆ ಇಲ್ಲಿ ಎದುರುಗಡೆ ಒಂದು ಸಿಗ್ನಲ್ ಕಾಣಿಸುತ್ತೆ, ಅಲ್ಲೇ ಬಸ್ ಸ್ಟಾಪ್ ಇದೆ. ಸೊ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಅದು ವೈಟ್ ಕಲರ್ ಬಸ್ ಹೋಗ್ತಾ ಇದೆಯಲ್ಲ, ಅಲ್ಲೇ ಬಸ್ ಸ್ಟಾಪ್ ಇದೆ. ಅಲ್ಲಿಂದ ನಿಮಗೆ ಕಾಮಾಖ್ಯ ರೈಲ್ವೆ ಸ್ಟೇಷನ್ ಹೋಗೋದು, ಕಾಮಾಖ್ಯ ಟೆಂಪಲ್ಗೂ ಕೂಡ ಬಸ್ ಸಿಗುತ್ತೆ ವೀಕ್ಷಕರೇ. ಒಂದು 20 ರಿಂದ 25 ರೂಪಾಯಿ ಕಾಮಾಖ್ಯ ರೈಲ್ವೆ ಸ್ಟೇಷನ್ ಟಿಕೆಟ್ ಇದೆ. ಸೊ ಕಾಮಾಖ್ಯ ಟೆಂಪಲ್ ಒಂದು 20 ರಿಂದ 30 ರೂಪಾಯಿ ಇರ್ಬೋದು. ಒಂದು 6 ರಿಂದ 7 ಕಿಲೋಮೀಟ್ರ್ ಕಾಮಾಖ್ಯ ರೈಲ್ವೆ ಸ್ಟೇಷನ್ ಆಗುತ್ತೆ, 7 ರಿಂದ 8 ಕಿಲೋಮೀಟ್ರ್ ಕಾಮಾಖ್ಯ ಟೆಂಪಲ್ ಆಗುತ್ತೆ ಅಂತ ವೀಕ್ಷಕರೇ. ಸೊ ಈ ಕಡೆ ರೈಲ್ವೆ ಸ್ಟೇಷನ್ ಇದೆ. ರೈಲ್ವೆ ಸ್ಟೇಷನಿಂದ ನಡ್ಕೊಂಡು ಬಂದರೆ ನಿಮಗೆ ಇಲ್ಲಿ ಇಂಡಿಯನ್ ಆಯಿಲ್ ಅಥವಾ ಅಸ್ಸಾಂ ಆಯಿಲ್ ಪೆಟ್ರೋಲ್ ಪಂಪ್ ಸಿಗುತ್ತೆ. ಅದರ ಅಪೋಸಿಟಲ್ಲೇ ಈ ಹಾಸ್ಟೆಲ್ ಇದೆ, ಟ್ರಾವೆಲರ್ಸ್ ಹಾಸ್ಟೆಲ್. ಸೊ ಸೋಲೋನು ಕೊಡ್ತಾರೆ, ಟೂ ಶೇರಿಂಗು ಕೊಡ್ತಾರೆ, ಗ್ರೂಪಲ್ಲಿ ಫ್ರೆಂಡ್ಸ್ ಜೊತೆ ಬಂದ್ರೂ ಕೊಡ್ತಾರೆ. ಸೊ ಎಲ್ಲ ಡೀಟೇಲ್ಸ್ ನಿಮಗೆ ರೂಮ್ ಟೂರ್ ಮಾಡ್ತಾ ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಸೊ ನಾವು ಬೆಳಿಗ್ಗೆ ವ್ಲಾಗ್ ಮಾಡ್ತಾಯಿದ್ದೀನಿ. ಶಟರ್ ಇವಾಗ ಓಪನ್ ಮಾಡಿದ್ದಾರೆ ಸ್ವಲ್ಪ. ನೀವು ಏನಾದರೂ ವೆಹಿಕಲ್ ತಂದರೆ ಇಲ್ಲಿ ಪಾರ್ಕಿಂಗ್ದೊಂದು ಫೆಸಿಲಿಟಿ ಕೂಡ ಇದೆ, ಕಾಣಿಸ್ತಾ ಇರ್ಬೋದು. ಆ ಪಾರ್ಕಿಂಗಿಂದ ಒಂಚೂರು ಮುಂದೆ ಬಂದರೆ ಇಲ್ಲಿ ಒಂದು ಲಿಫ್ಟ್ ಕಾಣಿಸ್ತಾ, ಲಿಫ್ಟ್ ಪಕ್ಕದಲ್ಲೇ ಸ್ಟೆಪ್ಸ್ ಇದೆ. ಸೊ ಇಲ್ಲಿ ಒಂದು ಪೋಸ್ಟರ್ ಅಂಟಿಸಿದ್ದಾರೆ ನೋಡ್ರಿ, ಟ್ರಾವೆಲರ್ಸ್ ಹಾಸ್ಟೆಲ್ 3rd ಫ್ಲೋರ್ ಪಾರ್ಕಿಂಗ್ ಏರಿಯಾ. ಸೊ ರೈಟ್ ಸೈಡಲ್ಲಿ ಸ್ಟೆಪ್ಸ್ ಇದೆ, ಲೆಫ್ಟ್ ಸೈಡಲ್ಲಿ ಲಿಫ್ಟ್ ಇದೆ. ಲಿಫ್ಟು ವರ್ಕಿಂಗ್, ಸೊ ಪ್ರೆಸೆಂಟ್ ಇವಾಗ ವರ್ಕಿಂಗಲ್ಲಿಲ್ಲ. ಸೊ ನಾವು ಬೈ ಸ್ಟೆಪ್ಸೇ ಹೋಗಬೇಕಾಗುತ್ತೆ. 2nd ಫ್ಲೋರು ರಿಸೆಪ್ಷನ್ ಇದೆ. ಸೊ ನೀವು ಒಂದು ಚಿಕ್ಕದೊಂದು ಪಾರ್ಕಿಂಗ್ ಏರಿಯಾ ಕಾಣಿಸ್ತದೆ. ನಾವು ಬಂದಿದ್ದು ಇಲ್ಲಿಂದನೇ, ಮೇನ್ ರೋಡಿಂದ ಇಲ್ಲಿ ಕೆಳಗಡೆಯಿಂದ ಬರಬೇಕು ವೀಕ್ಷಕರೇ ಅಷ್ಟೇ. ನೀವು ಏನಾದರೂ 4 ವೀಲರ್ ತಂದರೆ ಒಂದು ಚಿಕ್ಕದ ಪಾರ್ಕಿಂಗ್ ಏರಿಯಾ ಕೂಡ ಫೆಸಿಲಿಟಿ ಇದೆ. ಬನ್ನಿ ಹೋಗೋಣ. 2nd ಫ್ಲೋರಲ್ಲಿ ರಿಸೆಪ್ಷನ್ ಇದೆ. ಇವ್ರ ಕಡೆಯಿಂದ ಏನೇನು ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ಬೋದು ಅಂತ ಅಂಟಿಸಿದ್ದಾರೆ, ನೀವು ಪೌಸ್ ಮಾಡಿಬಿಟ್ಟು ನೋಡ್ಬೋದು. ಸೆಕೆಂಡ್ ಫ್ಲೋರ್ ಬಂದ ತಕ್ಷಣ ಟ್ರಾವೆಲರ್ಸ್ ಹಾಸ್ಟೆಲ್ ಅಂತ ಒಂದು ಎಂಟ್ರೆನ್ಸ್ ಇದೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಪೇಂಟಿಂಗ್ಸ್ ಮಾಡಿದ್ದಾರೆ. ನಾನು ಒಂದು ದಿವಸದಿಂದ ಉಳ್ಕೊಂಡಿದ್ದೀನಿ, ತುಂಬ ಅಟ್ರಾಕ್ಟಿವ್ ಆಗಿದೆ. ಒಳಗಡೆ ಹೋಗ್ಬಿಟ್ಟು ತೋರಿಸೋಣ ಬನ್ನಿ ವೀಕ್ಷಕರೇ. ನಿಮಗೆ ರಿಸೆಪ್ಷನ್ ಏರಿಯಾಗೆ ಬಂದ್ರೆ ನಿಮ್ಗೆ ಅದ್ಭುತವಾದ ಒಂದು ಪೇಂಟಿಂಗ್ಸ್ ಕಣ್ಣಿಗೆ ಬೀಳುತ್ತೆ ನೋಡ್ರಿ. ಎಲ್ಲ ಕಡೆ ಪೇಂಟಿಂಗ್ಸ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೀವು ನೋಡ್ಬೋದು. ಬನ್ನಿ ಇನ್ನೂ ಮುಂದೆ ಚೆನ್ನಾಗೆಲ್ಲ ಒಂದು ಅಟ್ರಾಕ್ಟಿವ್ ಒಂದು ಇದು ಮಾಡಿದ್ದಾರೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು, ರಿಸೆಪ್ಷನ್ ಏರಿಯಾ ಇದೆ ಇದು 2nd ಫ್ಲೋರಲ್ಲಿ ನೋಡಿ. ನೀರು ಕುಡಿಯೋಕ್ಕೆ ಫಿಲ್ಟರ್ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ರಿಸೆಪ್ಷನ್ ಪಕ್ಕದಲ್ಲೇ 2nd ಫ್ಲೋರಲ್ಲಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಸೇಫ್ಟಿ ಪರ್ಪಸ್ಗೆ CCTV ಕ್ಯಾಮ್ರಾ ಕೂಡ ಅದ, ಏನು ಭಯ ಪಡೋಂಗಿಲ್ಲ. ಸೊ ನಾವು ಮೇಲೆ ಹೋಗ್ಬೇಕು ರೂಮ್ಗೆ ಅಂದರೆ ಇಲ್ಲಿಂದ ಬೈ ಸ್ಟೆಪ್ಸ್ ಹೋಗ್ಬೇಕಾಗುತ್ತೆ. ಅದೇ ರೀತಿ ಈ ಕಡೆ ನಿಮಗೆ ರೈಟ್ ಸೈಡಲ್ಲಿ ನೋಡ್ಬೇಕಂದ್ರೆ ಒಂದು ಸ್ಪೇಸಿಯಸ್ ಇದರಲ್ಲಿ ಮಸ್ತೊಂದು ಡೆಕೋರೇಷನ್ ಮಾಡಿದ್ದಾರೆ. ಎಲ್ಲ ಒಂದು ಶೋ ಸಾಮಾನಿಟ್ಟು ಒಂದು ಟೋಟಲಾಗಿ ಅಟ್ರಾಕ್ಟಿವ್ ಮಾಡ್ಯಾರ ವಿತ್ ಪೇಂಟಿಂಗ್ಸ್ ಜೊತೆಗೆ ಮಸ್ತ್ ಮಾಡ್ಯಾರ. ಚಿಕ್ಕ ಜಾಗದಾಗ ಮಸ್ತ್ ಮಾಡ್ಯಾರ ವೀಕ್ಷಕರ. ಬರೀ ಮೇಲೆ ಹೋಗ್ಬಿಟ್ಟು ರೂಮ್ ತೋರಿಸಿನಂತ, ಇಲ್ಲಿಂದ ನಾವು ಸ್ಟೆಪ್ಸೇ ಹೋಗ್ಬೇಕಾಗತ್ತೆ. ಇಲ್ಲಿ ಮೇಲೆ ಬಂದರೆ ಒಂದು ಸ್ಪೇಸಿಯಸ್ ಜಾಗದ ಒಂದು ಡೈನಿಂಗ್ ಹಾಲ್ ಥರ ನೀವು ಊಟ ಮಾಡೋದು, ಒಂದು ನಿಮ್ಮ ಫ್ರೆಂಡ್ ಜೊತೆಗೆ ಒಂದು ಕ್ಯಾರಮ್ ಅಥವಾ ಗಿಟಾರ್ ಒಂದು ಟೈಮ್ನ ಚಿಲ್ ಮಾಡ್ಬೋದು ಆಟ ಆಡ್ಕೊಂಡು. ಒಂದು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಯಾರಾದರೂ ಬರ್ಡೇ ಇದ್ದರೆ ಬರ್ಡೇ ಕೂಡ ಸೆಲೆಬ್ರೇಷನ್ ಮಾಡ್ಬೋದು. ಇಲ್ಲಿ ಎಲ್ಲ ಡೆಕೋರೇಷನ್ನೇ ಅರೇಂಜ್ ಮಾಡಿ ಇಟ್ಟಿದ್ದಾರೆ ವೀಕ್ಷಕರೇ. ಈ ಹಾಸ್ಟೆಲ್ ಓನರ್ ಜೊತೆ ಮೀಟ್ ಆಗಿ ತುಂಬ ಖುಷಿಯಾಗಿತ್ತು. ಸೊ ಯಾಕಂದರೆ ಅವ್ರ ನನ್ನ ಜೊತೆಯಲ್ಲಿ ಸ್ವಲ್ಪ ಕನ್ನಡದಲ್ಲಿ ಮಾತಾಡಿದ್ರು. ನಾನು ಶಾಕ್ ಆದೆ, ಸರ್ ಹಿಂಗೆ ಅಂತಂದರೆ ಅವ್ರು ಹೇಳಿದ್ರು, ಸರ್ ನಾನು 5 ರಿಂದ 6 ವರ್ಷ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೆ, ಬೆಂಗಳೂರು, ಮಂಗಳೂರು, ಉಡುಪಿಯಲ್ಲಿ. ಸೊ ಅದನ್ನು ಕೇಳಿಬಿಟ್ಟು ತುಂಬ ಖುಷಿಯಾಯಿತು. ಸ್ವಲ್ಪ ಅವ್ರ ಎಕ್ಸ್ಪೀರಿಯೆನ್ಸ್ ಕೂಡ ನನ್ನ ಜೊತೆ ಶೇರ್ ಮಾಡಿದರು.
ನೋಡ್ರಿ, 3rd ಫ್ಲೋರಲ್ಲಿ ಬಂದಿವಿ. ರೂಮ್ ಅಂತೂ ಸಾಕಷ್ಟು ಅದಾವ. ಸಿಂಗಲ್ ಶೇರಿಂಗ್, ಡಾರ್ಮ್ ಮತ್ತು 2 ಶೇರಿಂಗ್ ಕೂಡ ಅದಾವ. ಪೇಂಟಿಂಗ್ಸ್ ಅಂತೂ ಭಾಳ ಅದ್ಭುತವಾಗಿ ಮಾಡ್ಯಾರ. ಸೋಲೋ ರಿಲೇಟೆಡ್ ಮತ್ತು ಗ್ರೂಪ್ಸ್, ಫ್ರೆಂಡ್ಸ್, ನಿಜವಾಗ್ಲೂ ಪೇಂಟಿಂಗ್ಸ್ ಮಸ್ತ್ ಮಾಡ್ಯಾರ. ನಿಮ್ಗೆ ರೂಮ ಕಾಣಿಸುತ್ತೆ ಎಲ್ಲ ಕಡೆ. ಮೊದಲಿಗೆ ನಾನು ತೋರ್ಸೋಕೆ ಹೋಗ್ತಾ ಇರೋದು AC ಡಾರ್ಮೆಟ್ರಿ 8 ಶೇರಿಂಗ್ ಇದೆ ವೀಕ್ಷಕರೇ. ಬನ್ನಿ ಒಳಗಡೆ ಹೋಗೋಣ. ಇದು ಬಂದುಬಿಟ್ಟು 8 ಶೇರಿಂಗ್ AC ಡಾರ್ಮೆಟ್ರಿ. ಕೆಳಗಡೆ ಮೇಲೆ ಆರಾಮಾಗಿ ನೀವು 8 ಜನ ಫ್ರೆಂಡ್ಸ್ ಗ್ರೂಪಲ್ಲಿ ಬಂದರೆ ಅಥವಾ 3-4 ಜನ ಬಂದರೂ ಆರಾಮಾಗಿ ಇರ್ಬೋದು. ನಿಮಗೆ ಸಪ್ರೇಟಾಗಿ ಇದು ಕೊಟ್ಟಿದ್ದಾರೆ, ಟೇಬಲ್ ಕೊಟ್ಟಿದ್ದಾರೆ, ಚೇರ್ ಕೊಟ್ಟಿದ್ದಾರೆ. ನೀವು ಕ್ಲೀನ್ನೆಸ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಮತ್ತು ಬ್ಲ್ಯಾಂಕೆಟ್, ಬೆಡ್ಶೀಟು ಎಲ್ಲ ತುಂಬ ಒಳ್ಳೆ ಕ್ವಾಲಿಟಿದು ಪ್ರೊವೈಡ್ ಮಾಡಿದ್ದಾರೆ. ಬ್ಲ್ಯಾಂಕೆಟು, ಬೆಡ್ಶೀಟ್ ಕ್ವಾಲಿಟಿ ನೋಡ್ತಾ ಇರೋದು ತುಂಬ ಒಂದು ಒಳ್ಳೆ ಕ್ವಾಲಿಟಿದು ಪ್ರೊವೈಡ್ ಮಾಡಿದ್ದಾರೆ. ಫುಲ್ ವೈಟ್ ಆ್ಯಂಡ್ ವೈಟ್, ಫುಲ್ ಕ್ಲೀನಾಗಿದೆ. ವಾಶ್ರೂಮ್ ಬಗ್ಗೆ ಹೇಳ್ಬೇಕಂದ್ರೆ ವಾಶ್ರೂಮ್ ಅಟ್ಯಾಚ್ ಇಲ್ಲ, ವಾಶ್ರೂಮ್ ಸಪ್ರೇಟ್ ಆಗಿದೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ಒಳಗಡೆ ಇದೆ. ಫುಲ್ ನಿಮಗೆ ಸಪ್ರೇಟಾಗಿ ಕೊಟ್ಟರೆ ಎಲ್ಲ ಫ್ಲೋರಲ್ಲಿದೆ. ಮೇಲೆ 4th ಫ್ಲೋರಲ್ಲಿ ಇದು ಬಂದುಬಿಟ್ಟು ವಾಶ್ರೂಮ್ ಇದೆ. ಸೊ ಎಲ್ಲ ಸಪ್ರೇಟ್ ಆಗಿದೆ ವೀಕ್ಷಕರೇ. ನೀವೇನಾದರೂ ಇಬ್ಬರು ಫ್ರೆಂಡ್ಸ್ ಬರ್ತಾ ಇದ್ದಾರೆ, 2 ಶೇರಿಂಗ್ ಕೂಡ ಇದೆ. ನೋಡಿರಿ ಪೇಂಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಲಿವಿಂಗ್ ಆರ್ಟ್ ಅಂತ. ಇದು 202 ರೂಮಲ್ಲಿ ನಿಮಗೆ 2 ಶೇರಿಂಗ್ ಇದೆ. ಬನ್ನಿ ತೋರಿಸ್ತೀನಿ ವೀಕ್ಷಕರ. ಇದು ಬಂದುಬಿಟ್ಟು ನಾನ್ AC 2 ಶೇರಿಂಗ್ ರೂಮ್ ಇದಾಗಿದೆ. ನಿಮಗೆ ಸಿಂಗಲ್ ಒಂದು ಚೇರ್ ಕೊಟ್ಟಿರ್ತಾರೆ, ಒಂದು ವಿಂಡೋ ಇದೆ, ಫ್ಯಾನ್ ಇದೆ, ನಾನ್ AC ಇದೆ, AC ಇಲ್ಲ. ಡಸ್ಟ್ಬಿನ್ ಕೂಡ ಪ್ರೊವೈಡ್ ಮಾಡಿರ್ತಾರೆ. ನಿಮ್ಗೆ ಏನಾದರೂ ಸಿಂಗಲ್ ಶೇರಿಂಗ್ ಬೇಕಾದರೆ ಇದೇ ಥರ ರೂಮ್ ಕೊಡ್ತಾರೆ. ಒಬ್ಬರಿಗೆ 800 ರೂಪಾಯಿ, ಇದು ಬಂದುಬಿಟ್ಟು ಒಬ್ಬರಿಗೆ 600 ರೂಪಾಯಿ. ಅಂದರೆ ಡಾರ್ಮಲ್ಲಿ ಸಿಂಗಲ್ ಪರ್ಸನ್ಗೆ 600 ರೂಪಾಯಿ, ಸಿಂಗಲ್ ರೂಮ್ ಬೇಕಾದರೆ 800 ರೂಪಾಯಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮಗೆ ಗ್ರೂಪಲ್ಲಿ ಫ್ರೆಂಡ್ಸ್ ಜೊತೆ ಬಂದರೆ AC ಡಾರ್ಮ್ನು ಕೂಡ ತೋರಿಸಿದೆ, ನಾನ್ ACನೂ ಅದೇ ಥರ ಇರುತ್ತೆ, AC ಇರಲ್ಲ ಅಷ್ಟೇ. ಸೊ 2 ಶೇರಿಂಗ್ ಕೂಡ ತೋರಿಸಿದೆ. ಸಿಂಗಲ್ ಶೇರಿಂಗ್ ಅವೈಲೇಬಲ್ ಇರಲಿಲ್ಲ. ಸೊ 2 ಶೇರಿಂಗ್ ಏನಿದೆ ಅಲ್ಲ, 2 ಶೇರಿಂಗಲ್ಲಿ ಒಬ್ಬರಿಗೆ ಸಿಂಗಲ್ ಶೇರಿಂಗಾಗಿ ಕೊಡ್ತಾರೆ. ಅದು ಪ್ರೈಸ್ ಬಂದುಬಿಟ್ಟು ಸಿಂಗಲ್ ಶೇರಿಂಗ್ ನಿಮ್ಗೆ ಒಬ್ರಿಗೆ ಬೇಕಾದರೆ 800 ರೂಪಾಯಿ, ಮತ್ತು 2 ಶೇರಿಂಗ್ ಇದ್ದರೆ ಪರ್ ಹೆಡ್ 600 ರೂಪೀಸ್ ನಾನ್ ACಯಲ್ಲಿ. ಅದೇ ರೀತಿ ACಯಲ್ಲಿ ಡಾರ್ಮ್ ಅಂದರೆ ಪರ್ ಹೆಡ್ 700 ಇದೆ, ನಾನ್ AC ಡಾರ್ಮಲ್ಲಿ ಪರ್ ಹೆಡ್ 600 ಇದೆ ವೀಕ್ಷಕರ. ಸೊ ಇದು ಚಿಕ್ಕದು ರೂಮ್ ಟೂರ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ನೀವು ಯಾರಾದರೂ ಬಂದರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡು ಈ ವ್ಲಾಗ್ ಮಾಡಿದ್ದೆ. ಗುವಾಹಟಿ ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದ ತಕ್ಷಣ ಈ ಕಡೆ ಇದೆ ರೈಲ್ವೆ ಸ್ಟೇಷನ್. ರೈಟ್ ಸೈಡಲ್ಲಿ 200 - 300 ಮೀಟರ್ ದೂರದಲ್ಲೇ ಇದೆ. ಅಲ್ಲಿಂದ ಒಂಚೂರು ನಡ್ಕೊಂಡು ಬಂದರೆ ಇದು ಇಂಡಿಯನ್ ಆಯಿಲ್ ಅಥವಾ ಆಸಾಮ್ ಆಯಿಲ್ ಪೆಟ್ರೋಲ್ ಪಂಪ್ ನಿಮ್ಗೆ ಕಾಣಿಸುತ್ತೆ. ಅದರ ಅಪೋಸಿಟಲ್ಲೇ ಟ್ರಾವೆಲರ್ಸ್ ಹಾಸ್ಟೆಲ್ ಅಂತ ಇದೆ. ಕಾಮಾಖ್ಯ ದೇವಸ್ಥಾನಕ್ಕೆ ಅಥವಾ ಕಾಮಾಖ್ಯ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಇಲ್ಲೇ ಬಸ್ ಸ್ಟಾಪ್ ಇದೆ, ಸಿಗ್ನಲ್ ಹತ್ರ ಜೂಮ್ ಮಾಡಿದ್ದೀನಿ. ಇಲ್ಲಿಂದ ಹೋಗ್ಬೋದು ಆರಾಮಾಗಿ. ಸೊ ಇದು ಒಂದು ಟ್ರಾವೆಲರ್ಸ್ ಹಾಸ್ಟೆಲ್ ಅಂತ ಒಂದು ಡಾರ್ಮೆಟ್ರಿ ಇದೆ ವೀಕ್ಷಕರೇ. ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಇನ್ನೊಮ್ಮೆ ಡಿಸ್ಕ್ರಿಪ್ಷನಲ್ಲಿ ನಾನೆಲ್ಲ ಪ್ರೈಸ್ ಲಿಸ್ಟ್ನ ಹಾಕಿರ್ತೀನಿ. ಈ ಶಾರ್ಟ್ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಭಾರತದ ಮೊದಲನೇ ವಂದೇ ಭಾರತ್ ಸ್ಲೀಪರ್ ಇನಾಗ್ರೇಷನ್ಗೆ. ಇದು ಬಂದುಬಿಟ್ಟು ಆಸಾಮ್ ಗೌರ್ಮೆಂಟ್ದು AC ಬಸ್ ಇದೆ ನೋಡಿರಿ. ನಾ ಹೇಳಿದ್ದು ಇದೇ ಬಸ್ಸು. ಇದಕ್ಕೆ ನಾವು ಕೊಟ್ಟಿದ್ದು 20 ರೂಪೀಸ್. ಎಲ್ಲಿಗೆ ಅಂದರೆ ಕಾಮಾಖ್ಯ ರೈಲ್ವೆ ಸ್ಟೇಷನ್ವರೆಗೆ. ಸೊ ಈ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಈ ವ್ಲಾಗ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸಿಗೋಣ ಇನ್ನೊಂದು ಹೊಸ ವ್ಲಾಗಲ್ಲಿ ವೀಕ್ಷಕರೇ.